ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಸೊ ಇವತ್ತು ನಾನು ನಿಮ್ಮ ಹತ್ರ ಒಂದು ಸ್ಟೋರಿನ ಹೇಳಲೇಬೇಕು. ತುಂಬ ಆಚೆ ಬಿಸಿಲಿರೋದ್ರಿಂದ ಕುಡಿಯೋಕ್ಕೆ ಕೋಕ್ ತೊಗೊಂಬ ಅಂತ ಹೇಳಿದ್ರು. ಸೊ ನಾನು ಯೂಶಲಿ 150 170 ಇರುತ್ತೆ ಅಂತ ಅಂದ್ಕೊಂಡು ಹೋದೆ. ನಾನು ಯಾಕೆ ಇದನ್ನು ಇಷ್ಟೊಂದು ಸತಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತಂದರೆ ಇದಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಅಂತ ನೀವೇ ನೋಡಿ. ಸೊ ನೋಡಿ, ನಾನು ಒಂದು ಪೆಪ್ಸಿ ತೊಗೊಂಡಿರೋದಕ್ಕೆ 230 ರುಪೀಸ್ ಕಾಸ್ಟ್ ಆಗಿದೆ. ಇದಕ್ಕೆ ಇವರು ಏನು ರಿವ್ಯೂ ಕೊಡ್ತಾರೆ ನೋಡೋಣ. 230 ಅಲ್ವಾ? ಬೇಕಿತ್ತ ನಿಮಗೆ? 4 ಲೀಟ್ರ್ ಬರೋದು. 4 ಲೀಟ್ರು 4 ಲೀಟ್ರ್ ಬರೋದು. 230 ರುಪೀಸ್ ಕೊಟ್ಟು ಏನಾಗಲ್ಲ ಎಕ್ಸ್ಪೀರಿಯನ್ಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೊ ದಟ್ಸ್ ಓಕೆ, ನಮಗೇನು ಬೇಜಾರಾಗಿಲ್ಲ. ಸೊ ಇಟ್ ಇಸ್ ನಾಟ್ ವರ್ತ್ ಅಂತ ಅನಿಸ್ತು ಅಷ್ಟೇ. ಯಾಕಂದರೆ ಒಂದು ಗ್ಲಾಸ್ಗೆ ಅಷ್ಟು ಕಾಸ್ಟ್ ಕೊಟ್ಟು ಕುಡ್ದಿದ್ದು ನನಗಂತೂ ಇಷ್ಟ ಆಗಲಿಲ್ಲ. ಬಟ್ ತುಂಬ ಜನಕ್ಕೆ ಆಸೆ ಇರುತ್ತೆ ನಾವು ಮಾಲಲ್ಲಿ ತಿನ್ನಬೇಕು ಕುಡಿಬೇಕು ಅಂತೆಲ್ಲ. ಆ ಆಸೆನೆಲ್ಲ ನಿಜವಾಗ್ಲೂ ಮಾಲಲ್ಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ಹಾಗೆ ಮೂವಿ ಚೆನ್ನಾಗಿ ಇತ್ತು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನನಗೆ ಮೂವಿ ಅರ್ಥನೇ ಆಗಲಿಲ್ಲ. ನನಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಪುನಿ ಅಷ್ಟೇ. ಸೊ ಆರಾಮಾಗಿ ಮೂವಿ ನೋಡಿಕೊಂಡು ಇವತ್ತಿನ ಡೇನ ಚಿಲ್ ಮಾಡಿದ್ವಿ. ಸೊ ಮೂವಿ ತುಂಬಾ ಟ್ವಿಸ್ಟ್ ಇತ್ತು, ಹಾಗೆ ಪದೇ ಪದೇ ಬಂದಿದ್ದ ಸೀನೇ ರಿಪೀಟ್ ಆಗ್ತಾಯಿತ್ತು. ಸೊ ನೋಡೋಕ್ಕೆ ತುಂಬಾ ಬೋರ್ ಆಯಿತು. ಅದಕ್ಕೆ ಎದ್ದೋಗೋಣ ಅಂತಂದರೆ ಇಟ್ ಈಸ್ ನಾಟ್ ರೆಸ್ಪೆಕ್ಟ್ ಅನಿಸ್ತು. ಯಾಕಂದರೆ ನಾವು ದುಡ್ಡು ಕೊಟ್ಟು ನೋಡೋಣ ಅಂತ ಹೋಗಿದ್ದು. ಸೊ ಅಲ್ಲಿಂದ ನಾವು ಒಂದು ಸ್ವಲ್ಪ ಕೆಲಸ ಆಯಿತು, ನಮ್ಮದು ಡ್ರೋನ್ ಏನೋ ಸರಿ ಮಾಡಿಸ್ಬೇಕಿತ್ತು ಅಂತ ಝೋನ್ 99ಗೆ ಹೋಗಿದ್ವಿ. ಸೊ ನಾವಿಲ್ಲೇ ಡ್ರೋನ್ ಪರ್ಚೇಸ್ ಮಾಡಿದ್ದು. ಹಾಗೆ ಡ್ರೋನ್ನ ಒಂದು ಸ್ವಲ್ಪ ಸರಿ ಮಾಡಿಸ್ಕೊಂಡು ಅಲ್ಲಿಂದ ಹಾಗೆ ಮನೆಗೆ ಹೊರಟ್ವಿ. ಸೊ ಇವತ್ತಿನ ಡೇ ಈ ಥರ ಇತ್ತು ನಮ್ಮದು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.